ಶಿವಮೊಗ್ಗ ನಗರದಲ್ಲಿ ಗೋವರ್ಧನ ಟ್ರಸ್ಟ್ ವತಿಯಿಂದ ಸಂಕ್ರಾಂತಿ ಹಬ್ಬ ಮತ್ತು ಪೊಂಗಲ್ ಹಬ್ಬನ ಒಂದು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡಿ, ಏಕೆಂತಂದರೆ ನಗರ ಪ್ರದೇಶಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಎತ್ತಿನ ಗಾಡಿಯಲ್ಲಿ ಓಡಾಡೋದಿರ್ಬೋದು, ಪೊಂಗಲಿನ ನಮ್ಮ ಈ ಒಂದು ಕಟ್ಗೆ ಮುಖಾಂತರ ಮಾಡೋದು, ಇದೆಲ್ಲದನ್ನು ಕೂಡ ನಗರ ಪ್ರದೇಶದಲ್ಲಿ ಮರ್ತೋಗಿದ್ರು. ಅದನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಲಿಕ್ಕೋಸ್ಕರ ಇವತ್ತು ಶಿವಮೊಗ್ಗ ನಗರದ ಸಾರ್ವಜನಿಕರಿಗೆ ಎತ್ತಿನ ಗಾಡಿಯಲ್ಲಿ ಓಡಾಡಿ ಆ ಎತ್ತಿನ ಗಾಡಿಯ ಒಂದು ಓಡಾಡೋಂಥ ಸುಖ ಅವ್ರಿಗೆ ಗೊತ್ತಾಗಬೇಕು. ಜೊತೆಗೆ ತಾಯಂದರು ವಿಶೇಷವಾಗಿ ಕಟ್ಟಿಗೆಯಲ್ಲಿ ಪೊಂಗಲ್ ಇವತ್ತು ಮಾಡ್ತಿರೋದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕಟ್ಟಿಗೆಯಲ್ಲಿ ಅಡುಗೆ ಮಾಡೋದನ್ನು ಕೂಡ ನಗರ ಪ್ರದೇಶದಲ್ಲಿ ಮರ್ತೋಗಿದೆ. ಇದೆಲ್ಲದನ್ನು ಕೂಡ ಮತ್ತೊಮ್ಮೆ ಅವ್ರಿಗೆ ಜ್ಞಾಪಿಸೋಂಥ ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಗೋವರ್ಧನ ಟ್ರಸ್ಟಿನ ವತಿಯಿಂದ ಆಗಿದೆ. ಇವತ್ತು ಶಿವಮೊಗ್ಗ ನಗರದ ಒಂದು ರೀತಿ ಹಳ್ಳಿಯ ವಾತಾವರಣ ನಿರ್ಮಾಣ ಆಗಿರೋದು ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ರಂಗೋಲಿ ಸ್ಪರ್ಧೆ, ರಾಶಿ ಪೂಜೆ, ಗೋವಿನ ಪೂಜೆ, ಈ ರೀತಿ ಸಾವಯವ ಕೃಷಿ ಮುಖಾಂತರ ಶಿವಮೊಗ್ಗ ನಗರದಲ್ಲಿ ಇವತ್ತು ಅದನ್ನು ಕೂಡ ಸೇಲ್ ಮಾಡೋಂಥ ಕೆಲಸನೂ ಕೂಡ ಆಗ್ತಾ ಇದೆ. ಇದೆಲ್ಲದನ್ನು ಕೂಡ ನಾವು ಗೋವರ್ಧನ ಟ್ರಸ್ಟ್ ವತಿಯಿಂದ ಆಗಿದೆ. ಆಂಬುಲೆನ್ಸ್ ಕೂಡ ವಿಶೇಷವಾಗಿ ನಾವು ಈಗಾಗಲೇ ಗೋವರ್ಧನ ಟ್ರಸ್ಟಿಂದ ಯಾವುದೇ ಒಂದು ನಮ್ಮ ಹಸು ತಾಯಿ ಅಂತ ನಾವೇನು ಅಂದ್ಕೊಂಡಿದ್ದೀವಿ, ಆ ತಾಯಿಗೆ ಏನಾದರೂ ಸಮಸ್ಯೆ ಆಗೋಂಥ ಸಂದರ್ಭದಲ್ಲಿ ಗೋವರ್ಧನ ಟ್ರಸ್ಟಿನ ನಮ್ಮ ಆಂಬುಲೆನ್ಸ್ ಮುಖಾಂತರ ಅದಕ್ಕೆ ತಕ್ಷಣ ಶುಶ್ರೂಷೆ ಕೊಡೋಂಥ ವ್ಯವಸ್ಥೆನೂ ಕೂಡ ಆಗಿದೆ. ಇದೆಲ್ಲದ ಸದುಪಯೋಗ ಶಿವಮೊಗ್ಗ ನಗರದ ಜನರು ಬಳಸ್ಕೊಬೇಕು. ಜೊತೆಗೆ ಸಂಕ್ರಾಂತಿ ಹಬ್ಬ ಇಷ್ಟರ ಮಟ್ಟಿಗೆ ವಿಶೇಷ ಆಚರಣೆ ಮಾಡಲು ನಮ್ಮೆಲ್ಲ ಗೋವರ್ಧನ ಟ್ರಸ್ಟಿನ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ವಿಶೇಷವಾದಂಥ ಧನ್ಯವಾದ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ.